ಅಧಿಕ ಸಾಂದ್ರತೆ ಬಿತ್ತನೆ ವಿಧಾನ HDPS 3x0.5 ಅಡಿ ಅಂತರದಲ್ಲಿ ಬಿತ್ತನೆ ಮಾಡಿದರೆ 29,040 ಗಿಡಗಳು ಸಿಗುತ್ತವೆ. 3x1 ಅಡಿ ಅಂತರದಲ್ಲಿ ಬಿತ್ತನೆ ಮಾಡಿದರೆ 14,500 ಗಿಡಗಳು ಸಿಗುತ್ತವೆ. ಆದರೆ ಗಿಡಗಳ ಸಂಖ್ಯೆ ಹೆಚ್ಚಾದಂತೆ ಹಾಗೆಯೇ ಕೃಷಿ ಪದ್ಧತಿಗಳನ್ನು ಅದಕ್ಕೆ ಸರಿಯಾಗಿ ಬದಲಾಯಿಸಬೇಕು. ಮೊದಲು ನೀವು HDPಗೆ ಸೂಕ್ತವಾದ ತಳಿಗಳನ್ನು ಆರಿಸಬೇಕಾಗುತ್ತದೆ. ಪ್ರವರ್ಧನ್ ಸೀಡ್ಸ್ ರವರ ರೇವಂತ್ ಮತ್ತು ಸೈರಸ್ ಪ್ರಭೇದಗಳು ಕೂಡ HDPಗೆ ಸೂಕ್ತವಾಗಿವೆ. HDPಗೆ ಸೂಕ್ತವಾದ ತಳಿಗಳಲ್ಲಿ ಗಿಡಗಳು ಬಲವಾಗಿ ಮತ್ತು ನೇರವಾಗಿ ಬೆಳೆಯುತ್ತವೆ, ಕಡಿಮೆ ಎಲೆಗಳನ್ನು ಹೊಂದಿರುತ್ತವೆ, ಹೆಚ್ಚಿನ ಸಂಖ್ಯೆಯ ದೊಡ್ಡ ಕಾಯಿಗಳನ್ನು ಹೊಂದಿರುತ್ತವೆ ಮತ್ತು ಗಿಡಗಳಲ್ಲಿ ಕೆಳಭಾಗದ ಕೊಂಬೆಗಳು ಇಲ್ಲದಿರುವುದು. ಅಧಿಕ ಸಾಂದ್ರತೆ ವಿಧಾನ ಅಥವಾ HDPಯನ್ನು ಅನುಸರಿಸುವಾಗ ಗಿಡಗಳು ಹೆಚ್ಚು ಎತ್ತರವಾಗಿ ಬೆಳೆಯುವುದನ್ನು ತಡೆಯುವುದಕ್ಕೆ ಬಿತ್ತನೆಯ ನಂತರ 45 ರಿಂದ 65 ಮತ್ತು 85 ದಿನಗಳಲ್ಲಿ ಗ್ರೋತ್ ರೆಗ್ಯುಲೇಟರ್ಗಳನ್ನು ಒಟ್ಟು 3 ಬಾರಿ ಬಳಸಬೇಕು. ಆ ಗ್ರೋತ್ ರೆಗ್ಯುಲೇಟರ್ಗಳ ಮತ್ತೊಂದು ಪ್ರಯೋಜನವೆಂದರೆ ಎಲೆಗಳು ದಪ್ಪವಾಗಿ ಬೆಳೆಯುತ್ತವೆ. ಇದರಿಂದ ರಸ ಹೀರುವ ಕೀಟಗಳ ಅಪಾಯ ಕಡಿಮೆ ಇರುವ ಸಾಧ್ಯತೆ ಇರುತ್ತದೆ. ಅಗತ್ಯವಿದ್ದಲ್ಲಿ 90 ರಿಂದ 95 ದಿನಗಳಲ್ಲಿ ಗಿಡದ ಚಿಗುರನ್ನು ಕತ್ತರಿಸುವುದು ಬಹಳ ಮುಖ್ಯ. ಇದು ಕೊಂಬೆಗಳು ಗಿಡದ ಮೇಲ್ಭಾಗದಲ್ಲೂ ಹರಡಲು ಮತ್ತು ಕಾಯಿಗಳು ಬೇಗನೆ ರೂಪುಗೊಳ್ಳಲು ಕಾರಣವಾಗುತ್ತದೆ. ಇತರ ಸಾಮಾನ್ಯ ವಿಧಾನಗಳಲ್ಲಿ ಹತ್ತಿಯನ್ನು 4 ರಿಂದ 5 ಬಾರಿ ಕೊಯ್ಲು ಮಾಡಬೇಕಾಗಿ ಬಂದರೆ HDPಯನ್ನು 2 ರಿಂದ 3 ಬಾರಿ ಅಷ್ಟೇ. ಮೊದಲ ಹತ್ತಿ ಬೆಳೆಯಲ್ಲಿ ಹೆಚ್ಚಿನ ಇಳುವರಿ ಪಡೆಯಬಹುದು. ಇದರಿಂದ ಮತ್ತೆ ಕಾರ್ಮಿಕರನ್ನು ನೇಮಿಸಿಕೊಳ್ಳುವ ಅಗತ್ಯತೆ ಇರುವುದಿಲ್ಲ. ಹೆಚ್ಚಿನ ಗಿಡಗಳು ಮೊದಲೇ ಪಕ್ವವಾಗುವುದರಿಂದ ಅವು BBW, ಬೂದಿ ರೋಗ ಮತ್ತು ಎಲೆ ಚುಕ್ಕೆ ಮುಂತಾದ ವಿವಿಧ ಕೀಟಗಳ ಹರಡುವಿಕೆಯನ್ನು ತಪ್ಪಿಸಬಹುದು. ಇದಲ್ಲದೆ HDP ಬೆಳೆಯನ್ನು ಯಂತ್ರಗಳ ಸಹಾಯದಿಂದಲೂ ಹತ್ತಿಯನ್ನು ಕೊಯ್ಲು ಮಾಡಬಹುದು. HDP ಸ್ನೇಹಿ ತಳಿಗಳ ಹತ್ತಿ ಕಾಯಿಗಳು ದೊಡ್ಡದಾಗಿರುತ್ತವೆ ಮತ್ತು ಹೆಚ್ಚು ತೂಕವಿರುತ್ತವೆ. ಕಾಯಿ ಒಡೆದ ನಂತರ ಹತ್ತಿಯನ್ನು ಬಿಡಿಸಲು ಬಲು ಸುಲಭವಾಗಿರುತ್ತದೆ. HDP ವಿಧಾನದಲ್ಲಿ ಕಡಿಮೆ ಸಮಯದಲ್ಲಿ ಹತ್ತಿ ಬೆಳೆ ಬರುವುದರಿಂದ ಎರಡನೇ ಬೆಳೆಯನ್ನು ಸಹ ಬೆಳೆಯಬಹುದು.